ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ನನ್ನ ಜ್ಯೋತಿಷ್ಯ ಜ್ಞಾನವಾಣಿಯ ಮೂಲಕ ವಂದನೆಗಳನ್ನ ಹೇಳ್ತೀನಿ, ಮತ್ತೆ ಶುಭವನ್ನ ಕೋರ್ತೇನೆ. ಇವತ್ತು ಸಿಂಹರಾಶಿ ಮತ್ತೆ ಸಿಂಹ ಲಗ್ನ ಮತ್ತೆ ಕನ್ಯಾ ರಾಶಿ ಮತ್ತೆ ಕನ್ಯಾ ಲಗ್ನದ ಬಗ್ಗೆ ಉಚ್ಚ ಗುರುವಿನ ಗೋಚಾರ ಫಲಗಳನ್ನ ಹೇಳುವವನಿದ್ದೇನೆ. ಮೊದಲು ಸಿಂಹ ಲಗ್ನ ಮತ್ತೆ ಸಿಂಹ ರಾಶಿಯ ಫಲಾಫಲಗಳನ್ನ ನೋಡೋಣ. ಸಿಂಹ ಲಗ್ನ ಅಥವಾ ಸಿಂಹ ರಾಶಿಗೆ 12ನೇ ಮನೆಯಲ್ಲಿ ದ್ವಾದಶ ಭಾವದಲ್ಲಿ ಗುರುವಿನ ಗೋಚಾರ ಫಲ ಇರುತ್ತೆ. ಇಲ್ಲಿಂದ ಸಿಂಹ ಲಗ್ನ ಅಂದ್ರೆ ಇಲ್ಲಿಂದ ಇದು ಗುರುವಿನ ಗೋಚಾರ ಫಲ 12ನೇ ಮನೆಯಲ್ಲಿ ಇರುತ್ತೆ. ಈ ಗುರುವಿನ ದೃಷ್ಟಿ 4ನೇ ಮನೆ, 6ನೇ ಮನೆ, 8ನೇ ಮನೆಗೆ ಬೀಳುತ್ತೆ. 6, 8, 12 6, 8, 12ನೇ ಮನೆ ಆಕ್ಟಿವ್ ಆಗುತ್ತೆ. ಮತ್ತೆ 5, 8ರ ಅಧಿಪತಿಯಾಗಿದ್ದಾನೆ. 5, 8ರ ಅಧಿಪತಿಯಾಗಿದ್ದಾನೆ. ಮತ್ತೆ 6, 8, 12ರ ಒಂದು ಭಾವಗಳು ಆಕ್ಟಿವ್ ಆಗುತ್ತೆ. ಸೊ ಈ ಸಿಂಹ ಲಗ್ನಕ್ಕೆ ತನ್ನ ಪಂಚಮ ದೃಷ್ಟಿಯಿಂದ 4ನೇ ಮನೆಯನ್ನು ನೋಡ್ತಾನೆ. 4ನೇ ಮನೆಯನ್ನು ಸುಖ, ಶಾಂತಿ, ನೆಮ್ಮದಿ ಮತ್ತೆ ಡೊಮೆಸ್ಟಿಕ್ ಲೈಫ್ ಅಲ್ಲಿ ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಅಂದ್ರೆ ಆ ಮನೆಯವರು ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿನ ಹೇಳಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಮತ್ತೆ ಇಲ್ಲಿ ಗುರುವಿನ ಸಪ್ತಮ ದೃಷ್ಟಿಯಿಂದ ಲಗ್ನದಿಂದ 6ನೇ ಮನೆ ಅಥವಾ ಚಂದ್ರದಿಂದ 6ನೇ ಮನೆ ನೋಡ್ತಾನೆ. ಮತ್ತೆ ನವಮ ದೃಷ್ಟಿಯಿಂದ 8ನೇ ಮನೆಯನ್ನು ನೋಡ್ತಾನೆ. 12ನೇ ಮನೇಲಿ ಇದ್ದಾನೆ. ಸೊ ಅದರಿಂದ ಈ ಮನೆಗಳು 6, 8 ಮನೆಗಳು ಆಕ್ಟಿವ್ ಆಯ್ತು. 6, 8, 12ನೇ ಮನೆಗಳು ಏನು, ಅದು ದುಸ್ಥಾನಗಳು ಅಂತ ಹೇಳ್ತೀವಿ. ಅದರಿಂದ ಇವ್ರಿಗೆ 6ನೇ ಮನೆ ಅಂದ್ರೆ ರೋಗ, 8ನೇ ಮನೆ ಅಂದ್ರೆ ಸಡನ್ ಆಗಿ ಅವ್ರಿಗೆ ತೊಂದರೆಗಳಾಗೋದು. ಇನ್ನೊಂದೇನಪ್ಪಾ ಅಂದ್ರೆ ಈ ಲಗ್ನಕ್ಕೆ 6ನೇ ಮನೆ ಅಧಿಪತಿ 8ರಲ್ಲಿ ಇರುವಾಗ ಈ ಗುರುವಿನ ದೃಷ್ಟಿ 6ನೇ ಮನೆಗೂ ಮತ್ತೆ 8ನೇ ಮನೆಗೂ 8ನೇ ಮನೆ 6ನೇ ಮನೆ ಅಧಿಪತಿಗೂ 8ನೇ ಮನೆ ಅವನದೇ ಮನೆಗೆ ಅವ್ನು ನೋಡುವಾಗ ಇಲ್ಲಿ ರೋಗ ಮೊದಲೇ ಯಾವ್ದಾದ್ರು ಒಂದು ರೋಗದಲ್ಲಿ ಅವ್ರು ನಡೀತಾ ಇದ್ರೆ ಅದರಿಂದ ರೆಗ್ಯುಲರ್ ಟ್ರೀಟ್ಮೆಂಟ್ ತಗೋಬೇಕು. ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಇನ್ನ ಜಾಸ್ತಿ ಆಗುತ್ತೆ. ಡಯಾಬಿಟಿಕ್ಗೆ ಕಾರಕ ಗ್ರಹ ಮತ್ತೆ ಲಿವರ್ ಪ್ರಾಬ್ಲಮ್ಗೂ ಅವರೇ ಕಾರಕನಾಗ್ತಾರೆ. ಮತ್ತೆ ಉಸುರಿನ ಪ್ರಾಬ್ಲಮ್, ಉಪ್ಪುಸ ಅಂತ ಹೇಳ್ತೀವಿ, ಅದಕ್ಕೂ ಅವನೇ ಕಾರಕ ಗ್ರಹವಾಗಿದ್ದ. ಈ ರೀತಿ ಯಾವುದೇ ಈ ಒಂದು ವ್ಯಾಧಿಗಳು ಏನಾದ್ರೂ ಅವ್ರಿಗೆ ಮೊದಲೇ ಇದ್ದ ಪಕ್ಷದಲ್ಲಿ ಅವರು ಅದರಿಂದ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ 8ನೇ ಮನೇಲಿ ಇರೋ ಶನಿ ಅವನು 6ನೇ ಮನೆ ಅಧಿಪತಿಯಾಗಿ 8ನೇ ಮನೇಲಿ ಇದ್ದಾಗ ಅದನ್ನ ಅವನು ಇನ್ನ ಉಲ್ಬಣ ಮಾಡ್ತಾನೆ. ಮತ್ತೆ ತೊಂದರೆಗಳು ಜಾಸ್ತಿನೇ ಆಗುತ್ತೆ. ಇದರಿಂದ ಅವರು ಡೈಲಿ ವಾಕಿಂಗ್ ಮಾಡೋದು ಮತ್ತೆ ಸೊಪ್ಪು ತರಕಾರಿಗಳನ್ನ ತಗೊಳ್ಳೋದು ಈ ರೀತಿ ಅವ್ರು ಮಾಡ್ತಾ ಇರ್ಬೇಕು. ಧ್ಯಾನ ಮಾಡ್ಬೇಕು. ಈ ರೀತಿ ಮಾಡಿದಾಗ ಅವ್ರಿಗೆ ರೋಗದಲ್ಲಿ ಯಾವುದೇ ರೀತಿ ಸ್ವಲ್ಪ ಇದ್ರೂ ಅದರಿಂದ ಅವರು ಓವರ್ಕಮ್ ಆಗಿ ಒಳ್ಳೆ ಶುಭ ಫಲಗಳನ್ನ ಅವರು ಪಡಿತಾರೆ. ಆದ್ರೆ ಒಂದು ಏನಪ್ಪಾ ಅಂದ್ರೆ ಇದರಲ್ಲಿ ಈ ಸಿಂಹ ಲಗ್ನಕ್ಕೆ ಗುರು 12ನೇ ಮನೆಯಲ್ಲಿ ಉಚ್ಚನಾಗಿರೋದು. ಆ 12ನೇ ಮನೆ ಒಂದು ಮಾತ್ರ ಒಂದ್ ಸ್ವಲ್ಪ ಪರವಾಗಿಲ್ಲ. ಏನಾದ್ರೂ ಅವ್ರಿಗೆ ಆದ್ರೂ ಅವರು ಹಾಸ್ಪಿಟಲೈಸೇಷನ್ ಆಗಲ್ಲ. ಬಟ್ ಏನಪ್ಪಾ ಅಂದ್ರೆ ರೋಗದಲ್ಲೇ ನರಳುವಂತ ಪರಿಸ್ಥಿತಿ ಬರುತ್ತೆ. ಹಾಸ್ಪಿಟಲೈಸೇಷನ್ ಆಗಲ್ಲ. ಯಾಕಂದ್ರೆ ಗುರು ಇದನ್ನ ಮನಗಂಡು ಈ ರಾಶಿ ಅಥವಾ ಲಗ್ನದವರು ಅತ್ಯಂತ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಆದರೆ ಈ ಏನಪ್ಪಾ ಅಂದ್ರೆ ಇಲ್ಲಿ ಉಚ್ಚ ಗುರು ಏನಪ್ಪಾ ಅಂದ್ರೆ ಯಾವುದೇ ಮನೆ ನೋಡ್ದ ಅದನ್ನ ವೃದ್ಧಿ ಮಾಡ್ತಾನೆ. ಇವಾಗ 4ನೇ ಮನೆ ನೋಡ್ತಾನೆ, ಅಲ್ಲಿ ಡೊಮೆಸ್ಟಿಕ್ ಲೈಫ್ ಅಲ್ಲಿ ಒಳ್ಳೇದ್ ಮಾಡ್ತಾನೆ. 6ನೇ ಮನೆ ನೋಡ್ತಾನೆ, ರೋಗಾರುಣ ಜಾಸ್ತಿ ಮಾಡ್ತಾನೆ, ರೋಗಗಳು ಜಾಸ್ತಿ ಮಾಡ್ತಾನೆ. 8ನೇ ಮನೆನೂ ಆಳ್ತಾನೆ, ಅದು ಸಡನ್ ಆಗಿ ಬರುವಂತದ್ದು ಕಾಯಿಲೆಗಳು. ಈ ರೀತಿ ಇದ್ದಾಗ ಇಲ್ಲಿ ಸಿಂಹ ಲಗ್ನದವ್ರಿಗೆ ಈ ಒಂದು ಗುರುವಿನ ಗೋಚಾರ ಅಷ್ಟು ಶುಭಕಾರಿ ಅಲ್ಲ. ಇಷ್ಟು ಈ ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯ ಫಲಗಳು. ಈಗ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವರಿಗೆ ಈ ಫಲಗಳನ್ನ ನಾವು ಹೇಳ್ಬೇಕಂದ್ರೆ, ಕನ್ಯಾ ಲಗ್ನಕ್ಕೆ 11ನೇ ಮನೆಯಲ್ಲಿ ಗುರು ಉಚ್ಚನಾಗಿರೋದ್ರಿಂದ ಇವ್ರಿಗೆ ಗುರುಬಲ ಬಂತು. ಲಗ್ನದಿಂದನೂ ಅಥವಾ ಲಗ್ನ ಅಥವಾ ಚಂದ್ರ
ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ ಇದ್ರು 11ನೇ ಮನೆಯಲ್ಲಿ ಗುರು ಉಚ್ಚ ಗುರು ಇರೋದ್ರಿಂದ ಅವ್ರಿಗೆ ಗುರುಬಲ ಇರುತ್ತೆ ಈ ವರ್ಷ ಇರೋದ್ರಿಂದ ಅವ್ರಿಗೆ ಇಲ್ಲಿಂದ ಗುರು 11ನೇ ಮನೆಯಿಂದ ತನ್ನ ಪಂಚಮ ದೃಷ್ಟಿಯಿಂದ 3ನೇ ಮನೆ ನೋಡ್ತಾನೆ. ಇದೇ ಲಗ್ನ, ಈ ಲಗ್ನ ಇರೋದ್ರಿಂದ 3ನೇ ಮನೆ ನೋಡೋದ್ರಿಂದ ಅವರಿಗೆ ನೆಂಟರಿಷ್ಟ ಆಗ್ಲಿ ಅಥವಾ ನೇಬರ್ಸ್ ಆಗ್ಲಿ ಅಥವಾ ತಮ್ಮಂದಿರು ಅಥವಾ ತಂಗಿಯರಿಂದ ಅವ್ರಿಗೆ ವಿಶೇಷವಾಗಿ ಲಾಭಕಾರಿ ಆಗುತ್ತೆ. ಅವರು ಸಹಾಯ ಹಸ್ತವನ್ನು ನೀಡ್ತಾರೆ. ಮತ್ತೆ 3ನೇ ಮನೆ ವಿಕ್ರಮ ಸ್ಥಾನ ಆಗಿರೋದ್ರಿಂದ ಅವರು ಏನೇ ಆದ್ರೂ ಆದ್ರಿಂದ ಧೈರ್ಯದಿಂದ ಸಾಧಿಸಿ ಉನ್ನತಿಯನ್ನು ಸಾಧಿಸಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಇಲ್ಲಿ ಪಂಚಮ ಸ್ಥಾನವನ್ನು ನೋಡುವಾಗ ಉಚ್ಚ ಗುರು ಪಂಚಮ ಸ್ಥಾನವನ್ನು ನೋಡುವಾಗ ಇವ್ರಿಗೆ ಏನಾದ್ರೂ ಅಕಸ್ಮಾತ್ ವಿವಾಹವಾಗಿದ್ದಲ್ಲಿ ಮಕ್ಕಳ ಒಂದು ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಆಗುವ ಒಂದು ಯೋಗಗಳು ಇವ್ರಿಗೆ ಇರುತ್ತೆ. ಮತ್ತೆ ಸ್ಟೂಡೆಂಟ್ ಆಗಿ ಅಥವಾ ಏನೋ SSLC ಅಥವಾ ಡಿಗ್ರಿ ಓದ್ತಾ ಇದ್ರೆ ಅವ್ರಿಗೂ ಒಳ್ಳೆ ಮಾರ್ಕ್ಸ್, ಒಳ್ಳೆ ಬುದ್ಧಿಭಾವ, ಯಾಕಂದ್ರೆ ಇದು ಬುದ್ಧಿಭಾವ ಅಂತ ಹೇಳ್ತೀವಿ. ಪಂಚಮ ಭಾವ ಬುದ್ಧಿ ಸ್ಥಾನ ಆಗಿರೋದ್ರಿಂದ ಅವ್ರಿಗೆ ಅತ್ಯಂತ ಬುದ್ಧಿವಂತರಾಗಿ ಗುರುವಿನ ದೃಷ್ಟಿ ಬಿದ್ದಾಗ ಅತ್ಯಂತ ಬುದ್ಧಿವಂತರಾಗಿ ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಸ್ಟೂಡೆಂಟ್ಸ್ ಆಗುವಂತ ಎಲ್ಲಾ ಯೋಗಗಳು ಈ ಕನ್ಯಾ ಲಗ್ನ ಅಥವಾ ರಾಶಿಯವರಿಗೆ ಇರುತ್ತೆ. ಮತ್ತೆ ಸಪ್ತಮ ಸ್ಥಾನಕ್ಕೆ ಗುರುವಿನ ನವಮ ದೃಷ್ಟಿ ಬಿದ್ದಾಗನು ಅವ್ರಿಗೆ ಈ ನೇಟಿವ್ಗೆ ಏನಾದ್ರೂ ಒಂದ್ ಪಕ್ಷ ವಿವಾಹವಾಗದೆ ಇದ್ದಲ್ಲಿ ವಿವಾಹವಾಗುವ ಸಾಧ್ಯತೆ ಇರುತ್ತೆ. ಆದರೆ ಜನ್ಮ ದೋಷಗಳನ್ನ ನಿವಾರಣೆ ಏನಾದ್ರೂ ಇದ್ದಲ್ಲಿ ಅದು ನಿವಾರಣೆ ಮಾಡ್ಕೋಬೇಕು. ಅದು ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಗುರು ಏನೋ ಕೊಡ್ತಾನೆ, ಆದ್ರೆ ಬೇರೆ ಗ್ರಹಗಳು ಅಲ್ಲಿ ಏನಾದ್ರೂ ಕಾಳಸರ್ಪ ದೋಷ ಇರೋದೋ ಅಥವಾ ಬೇರೆ ಯಾವ್ದಾದ್ರು ಪಿತೃದೋಷಗಳು ಇರೋದೋ ಅಥವಾ ಬೇರೆ ಇನ್ನ ಏನಾದ್ರೂ ಕೆಲವು ದೋಷಗಳು ಇದ್ದಾಗ ಆ ದೋಷನ ಅವರು ಪರಿಹಾರ ಮಾಡ್ಕೊಳ್ಳೇಬೇಕು. ಪರಿಹಾರ ಮಾಡ್ಕೊಳ್ದೆ ಇದ್ರೆ ಗುರು ಕೊಟ್ರು ಬೇರೆಯವರು ಅಲ್ಲಿ ಬೇರೆ ಗ್ರಹಗಳು ಕೊಡೋದಿಲ್ಲ. ಈ ರೀತಿ ಅವರು ಅಡ್ಡಗಾಲ ಹಾಕಿ ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ಇದು ಮಾತ್ರ ಅವರು ಪ್ರಯತ್ನ ಪಟ್ರೆ ಆಗುತ್ತೆ. ಯಾವ್ದು ಜನ್ಮದೋಷ ಇಲ್ಲ ಅಂದ್ರೆ ಅವ್ರಿಗೆ ವಿವಾಹ ಆಗೇ ಆಗುತ್ತೆ. ಇದನ್ನ ಈ ಗುರುವಿನ ಕನ್ಯಾ ಲಗ್ನ ಆಗ್ಲಿ ಕನ್ಯಾ ರಾಶಿಯವರಿಗಾಗಿ ಗೋಚಾರ ಫಲಗಳನ್ನ ನಾವು ಹೇಳ್ಬೋದು. ಆದ್ರೆ ಉಚ್ಚ ಗುರು ಏನೇ ಒಂದಿರ್ಲಿ, ಉಚ್ಚ ಗುರು ಆಗಿರೋದ್ರಿಂದ ಅವನು ಯಾವ ಭಾವಗಳನ್ನ ನೋಡ್ತಾನೋ ಅದು ಯಾವ ಭಾವವಾಗಿರುತ್ತೋ ಆ ಭಾವದ ಫಲಗಳನ್ನ ಜಾಸ್ತಿ ಮಾಡ್ತಾನೆ ಅಷ್ಟೇ ಅದ್ರಲ್ಲಿ ಇರುವಂತದ್ದು. ಇಷ್ಟನ್ನ ನಾನು ಹೇಳ್ತಾ ಈ ಸಿಂಹ ಲಗ್ನ ಮತ್ತೆ ಸಿಂಹ ರಾಶಿ ಮತ್ತೆ ಕನ್ಯಾ ಲಗ್ನ ಮತ್ತೆ ಕನ್ಯಾ ರಾಶಿ ಅವರ ಉಚ್ಚ ಗುರುವಿನ ಗೋಚಾರ ಫಲವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾದ್ರೂ ಸಮಸ್ಯೆ ಇದ್ದಲ್ಲಿ ಈ ಮೇಲ್ಕಂಡ ನಂಬರ್ಗೆ ಫೋನ್ ಮಾಡಿ ಸಲಹೆ ಸೂಚನೆ ಪಡೆಯಬಹುದಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.